ಸ್ಟೂಡೆಂಟ್ಸ್, ಐ ಆಮ್ ವೆರಿ ಸ್ಟ್ರಿಕ್ಟ್ ಇನ್ವಿಜಿಲೇಟರ್. ಯಾರ ಚೀಟಿ ತೆಗೆದ್ರೆ ಬೋಟಿ ತೆಗ್ದ್ಬಿಡ್ತೀನಿ. ಹಾ, ನಾನು ಎಲ್ಲಿದ್ದೀನಿ? ಏನಾದ ಸರ್, ನೀವು ಚೀಟಿ ತೆಗಿಬಿಡಿ ಅಂದ್ರಿ, ನೋಡ್ಕೊಂಡ್ ಬರಿಬಿಡಿ ಅಂದಿಲ್ವಲ್ಲ. ಓ, ಏನ್ ಬರಿತಾ ಇದ್ರಿ ಸರ್? ನಾ ಅಟೆಂಡೆನ್ಸ್ ಹಾಕಿದ್ದೀನಿ ಅಂದೆ, ನಿನ್ ಪ್ರೆಸೆಂಟ್ ಹಾಕಿಲ್ವಲ್ಲ? ಆದ್ರೆ ನಾನು ಬಂದಿದ್ದೀನಲ್ಲ. ಅದ್ ನಮ್ಮಿಬ್ರು ಗೊತ್ತು, ಆಫೀಸಲ್ಲಿ ಗೊತ್ತಿಲ್ವಲ್ಲ. ಸಾರಿ ಸರ್. ನಡಿ ಅವ್ರಿಗೆ. ಅಳಿಸ್ಬಿಟ್ಟೆ ಸರ್, ಅಳಿಸ್ಬಿಟ್ಟೆ. ಅಡಿಷನಲ್ ಬುಕ್ಲೆಟ್ ಕೊಟ್ಟು ಇನ್ನೂ 5 ನಿಮಿಷ ಆಗಿಲ್ಲ, ಅಷ್ಟು ಬೇಗ ಬರ್ದ್ಬಿಟ್ಟೇನೋ. ನನ್ ತಲೆಲೆಲ್ಲ ಇದೆ ಸಾರ್. ಗುಡ್, ನಿನ್ನಂತ ಸ್ಟೂಡೆಂಟ್ ಬೇಕಣ. ಸರ್, ನಮ್ಮಪ್ಪಂಗಾದ ಸ್ಟೇಜ್ ಆಗಿದೆ ನಿಮಗೆ. ನಾನೇ ಇಲ್ಲಿ ಎಕ್ಸಾಮ್ ಬರ್ದು ಪಾಸ್ ಆಗಿ ಇಲ್ಲೇ ಇನ್ವಿಜಿಲೇಟರ್ ಬಂದಿದ್ದೀನಿ. ನೀವು ನೋಡಿದ್ರೆ ಇನ್ನೂ ಬರಿತಾನೆ ಇದ್ದೀರಲ್ಲ ಸರ್. ಹೂ ಕಣ, 20 ವರ್ಷದಿಂದ ನಾನು ಕಾಪಿ ಹೊಡೆದು ಎಕ್ಸಾಮ್ ಬರಿತಾನೇ ಇದ್ದೀನಿ. ನಾನು ನೋಡ್ಕೊಂಡ್ ಬರ್ದವ್ರೆಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆತವ್ರೆ. ಅವ್ರು ಬರ್ದಂಗೆ ಬರ್ದ್ರು ನಾನು ಯಾಕೆ ಪಾಸ್ ಆತಾ ಇಲ್ವಲ್ಲ? ಹೌದಾ? ನೀವು 20 ವರ್ಷದಿಂದ ಹಿಂಗೆ ಬರೀತಿದ್ರಾ ಸರ್? ಒಂದ್ ಫುಲ್ ಸ್ಟಾಪ್ ಬಿಡಲ್ಲ, ಜೆರಾಕ್ಸ್ ತೆಗೆದು ಬಿಡ್ತೀನಿ. ಆದ್ರೂ ನೀವು ಯಾಕೆ ಪಾಸ್ ಆಗ್ತಿಲ್ಲ ಗೊತ್ತಾ ಸರ್? ಯಾಕೆ? ಅಟ್ಲೀಸ್ಟ್ ರೋಲ್ ನಂಬರ್ ಹೆಸರಾದ್ರೂ ನಿಮ್ ಬರೀಬೇಕಲ್ವಾ ಸರ್? ಕಾಪಿ ಹೊಡೆದು ಅವಂದೇ ಬರ್ತಾರೆ, ಅದು ಹೆಂಗ್ ಸರ್ ಪಾಸ್ ಆಗ್ತೀರಾ? ಅಡಿಷನಲ್ ಹಾ, ಮತ್ತೆ ಅಷ್ಟು ಬೇಗ ಬರ್ದ್ಬಿಟ್ಟೇನೋ. ನನ್ ತಲೆಲೆಲ್ಲ ಇದೆ ಸಾರ್. ನೀನ್ ಬರೀತಿರೋದು ನೋಡಿದ್ರೆ ನನ್ ಖುಷಿ ಆಗುತ್ತೆ ಕಣ. ತಗೊಳ್ಳೋ ಇನ್ನೊಂದು ಎಕ್ಸ್ಟ್ರಾ ಪೇಪರ್ ಬರೆಯೋ. ಯಾವ ಕಂಪ್ನಿ ಸಿಗತ್ತೋ ಈ ತರ ಟಿ ಶರ್ಟ್? ಪ್ರಿಂಟೆಡ್ ಟಿ ಶರ್ಟ್ ಸರ್, ಟ್ರೆಂಡಿಂಗ್ ಇವಾಗ. ಪ್ರಿಂಟೆಡ್ ಟಿ ಶರ್ಟ್ ಓಕೆ, ಮಾತ್ರ ಬರೀ ಮ್ಯಾಥ್ಸ್ ಪ್ರಿಂಟ್ ಆಗಿದೆಯಲ್ಲ. ಸೋಷಿಯಲ್ ಸೈನ್ಸ್ ನಾಳೆ ಪ್ರಿಂಟ್ ಮಾಡ್ಕೊಡಿದ್ದೀನಿ ಸರ್. ಈ ಟಿ ಶರ್ಟ್ ತೆಗ್ದ್ಬಿಟ್ಟು ಎಕ್ಸಾಮ್ ಬರೆಯೋ. ಸರ್ ತೆಗಿ ಟಿ ಶರ್ಟ್. ಯಾವನು ಬರೆಯೋಣ ತೊಳಿ ಸರ್. ಇವಾಗ ಹೇಳಿ ಸರ್, ಟಿ ಶರ್ಟ್ ಹಾಕೊಂಬರಿಲ್ಲ ಇಲ್ಲ ತೆಗೆದು ಬರಿಲ್ಲ ಸರ್? ಹಾಕೊಂಡೆ ಬರೆಯೋ. ತುಕ್ಕಲಿ ನನ್ನ ಮಗ ಉಲ್ಟಾಕ್ಸ್ಬಿಟ್ಟ. ಭಗವಾನ್, ಏನ್ ಮಾಡೋದು? ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಅಲ್ವಾ, ನೀನ್ ಯಾಕೋ ಡ್ರಾಯಿಂಗ್ ಬಿಡಿಸ್ತಾ ಇದೀಯಾ? ಸರ್, ಕ್ವಶನ್ ಹೆಂಗೈತಿ ಇಲ್ಲಿ ನೋಡಿ. ಹೌದಾ? ಏಯ್, ಕರೆಕ್ಟಾಗಿ ಇದೆಯಲ್ಲ? ಕೊಡಿ ಸರ್ ಇಲ್ಲಿ ನೋಡಿ. 1 ನಿಮಿಷಕ್ಕೆ 1.5 ಕಿಲೋಮೀಟರ್ ಓಡುವ ರೈಲು ಗಂಟೆಗೆ 90 ಕಿಲೋಮೀಟರ್ ಚಲಿಸಿದರೆ ನಿಮಿಷಕ್ಕೆ 2 ಕಿಲೋಮೀಟರ್ ಓಡುವ ರೈಲು ಗಂಟೆಗೆ ಎಷ್ಟು ದೂರ ಚಲಿಸುತ್ತದೆ? ಇದನ್ನು ಬಿಡಿಸಿ ಅಂತಿದೆ ಸರ್, ಅದಕ್ಕೆ ಬಿಡಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಿಡಿಸ್ತಿದ್ಯಾ ಕಣ. ಆ ಟ್ರ್ಯಾಕ್ ಸ್ವಲ್ಪ ಬೆಂಡಿದೆ ನೋಡ. ಹೌದು ಸರ್, ಅವಾಗಿಂದ ಏನೋ ಮಿಸ್ ಹೊಡಿತದೆ ಅನಿಸ್ತಾಯ್ತು. ಇದೇ ಇರಬೇಕು. ಥ್ಯಾಂಕ್ ಯು ಸರ್. ಉದ್ದಾರ. ಅಡಿಷನಲ್ ನೀ ಮತ್ತೆ ಕೇಳ್ತೀನಿ ಅಂತ ಗೊತ್ತಿತ್ತು ಕಣ, ಅದಕ್ಕೆ ಆಲ್ರೆಡಿ ತಂದಿಟ್ಕೊಂಡಿದ್ದೀನಿ. ನೀನ್ ಒಬ್ಬನೇ ಕೂಡ ಸಿನ್ಸಿಯರ್ ಆಗಿ ಬರೀತಾ ಇರೋದು. ತಗೊಳ್ಳ ಬರಿಯೋ. ನಂದಲ್ಲ ಸರ್, ಬೇಕಾದ್ರೆ ನೋಡಿ. ನೋಡ್ದೆ ಕಣ. ನನ್ ತಲೆಲೆಲ್ಲ ಇದೆ ಅಂದಾಗ ತಲೆ ಒಳಗಡೆ ಅನ್ಕೊಂಡಿದ್ದೆ ಕಣ. ತಲೆ ಮೇಲ್ಗಡೆ ಇಟ್ಟಿರ್ತಿ ಅಂತ ಗೊತ್ತಿರ್ಲಿಲ್ಲ. ಒಳ್ಳೆ ಮಾರ್ಕೆಟ್ ಅಲ್ಲಿ ಬುಟ್ಟಿಗೆ ತರಕಾರಿ ತುಂಬ್ದಂಗ್ ತುಂಬ್ಕೊಂಬಂದಿದ್ದಿಲ್ಲ. ನಿಂಗೇನಾಯ್ತಾ? ಎಕ್ಸಾಮ್ ಟೆನ್ಷನ್ ಅಲ್ಲಿ ಎಲ್ಲಿ ಓದಿದ್ದೆಲ್ಲ ಮರ್ತೋಗ್ಬಿಟ್ಟು ಅಂತ ದಾರಿ ಉದ್ದಕ್ಕೂ ಬುಕ್ ನೋಡ್ಕೊಂಡೇ ಬರ್ತಿದ್ದೆ ಸರ್. ಎಡು ಬಿದ್ಬಿಟ್ಟೆ. ತುಂಬಾ ಪೇನ್ ಆಗ್ತಿದೆ ಸರ್, ಆದ್ರೂ ಬರೀತೀನಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನೆಕ್ಸ್ಟ್ ಟೈಮ್ ಇಂದ 50 ರೂಪಾಯಿ ಕೊಟ್ರೆ ಅಮೆಝಾನ್ ಅಲ್ಲಿ ಫೇಕ್ ಬ್ಲಡ್ ಅಂತ ಸಿಗತ್ತೆ ಕಣ, ಅದನ್ನ ಯೂಸ್ ಮಾಡು. ಈ ತರ ಕುಂಕುಮನೆಲ್ಲ ಹಾಕೊಂಡ್ ಬರ್ಬೇಡ. ಬ್ಯೂರಿ ಮುಖ ತುಂಬ ಹೆಂಗ್ ಇಳ್ದು ಬಿಟ್ಟಿದೆ ನೋಡು.
ಸಾರಿ ಸರ್. ಅಲ್ಲ ನಿಮ್ಗೆ ಯಾರಿಗೂ ಟ್ಯಾಲೆಂಟೇ ಇಲ್ವೇನ್ರು? ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಮನೇಲಿ ಕೂತ್ಕೊಂಡು 4 ಅಕ್ಷರ ಓದಿದ್ರೆ ನಿಮ್ದಿಲ್ ಎಕ್ಸಾಮ್ ಬರಿಬೋದಲ್ವೇನ್ರು? ಅಲ್ಲ ನಿಮ್ ತಲೆ ಟ್ಯಾಲೆಂಟೇ ಇಲ್ವೇನ್ರು? ಯಾವ್ದು ಸರ್ ಟ್ಯಾಲೆಂಟು? ಹಾ? ಮಾರ್ಚ್ 1ಕ್ಕೆ ಎಕ್ಸಾಮ್ ಅಂತ ಗೊತ್ತಾದ್ಕೊಳ್ಳೆ ಲೈಬ್ರರಿಯಿಂದ ಬುಕ್ ತಗೊಂಬೋದು, ಕಂಠಪಾಠ ಮಾಡಿ ಗೊತ್ತಿರೋದೇನೆ ಇಲ್ಲಿ ಬಂದು ಬರೀದಲ್ಲ ಸರ್ ಟ್ಯಾಲೆಂಟು. ನಾಳೆ ಬೆಳಿಗ್ಗೆ ಎಕ್ಸಾಮ್ ಅಂತ ಗೊತ್ತಿದ್ರು ಒಂದ್ ಅಕ್ಷರ ಓದಿದ್ರೆ ರಾತ್ರಿ ಎಲ್ಲ ಕಾಪಿ ಚೀಟಿ ರೆಡಿ ಮಾಡ್ಕೊಂಡು ಸಬ್ಜೆಕ್ಟ್ ಎಷ್ಟೇ ಕಷ್ಟ ಇದ್ರು ಇನ್ವೆಸ್ಟಿಗೇಟರ್ ಯಾರೇ ಬಂದ್ರು ಯಾಮರ್ಸಿ ಕಾಪಿನೇ ಹೊಡಿತೀವಲ್ಲ, ಅದು ಸರ್ ಟ್ಯಾಲೆಂಟು. ಸರ್ ನೇತಾಗಿ ಬರಿತೀವಿ ಅಂದ್ರೆ ಹೋಗೋದು ಬುಕ್ ತಗೊಂಡು ಓದೋದು, ಇಲ್ಲೇ ಬಂದು ಬರೆಯೋದು, ಅದ್ರಲ್ಲಿ ಏನಿದೆ ಸರ್ ಮಾ ಟ್ಯಾಲೆಂಟ್? ಅದೇ ಇಲ್ಲಿ ಕಾಪಿ ಹೊಡಿಬೇಕು ಅಂದ್ರೆ ನಿಮಗೆ ಗೊತ್ತಾಗ್ದಿರೋ ಚೀಟಿ ತೆಗಿಬೇಕು, ಆ ಕಡೆಯಿಂದ ಈ ಕಡೆ ತಿರ್ಗೋ ಗ್ಯಾಪ್ ನೋಡ್ಕೊಂಡ್ ಬರೀಬೇಕು, ದೂರದಲ್ಲಿ ಜೋರಾಗಿ ಹೋಗಂಗಿಲ್ಲ, ಬರೀ ಸೆಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬೇಕು. ಎದುರುಗಡೆ ನೋಡಿ ಹಂಗೆ ಇಳಿಸ್ಬಿಟ್ರೆ ಕಳ್ಳನ ಮಕ್ಕಳು ನೀವು ಆನ್ಸರ್ ಸೇಮ್ ಟು ಸೇಮ್ ಇದೆ ಕಾಪಿ ಅಂತ ಹಿಡಿದಾಕ್ಬಿಡ್ತೀರಾ. 20 ವಾಕ್ಯದಲ್ಲಿ ಉತ್ತರಿಸುತ್ತೆ 10 ಮಾರ್ಕ್ಸ್ ಇಟ್ಟಿರ್ತೀರಾ, ಇಷ್ಟೇ ಶೀಟಿಲ್ ಬರ್ಕೊಂಡ್ ಬರ್ಬೇಕು. 100 ಚೀಟಿ 100 ಕಡೆ ಇಟ್ಕೊಂಡ್ ಬಂದಿರ್ತೀವಿ, ಕರೆಕ್ಟ್ ಆಗಿ 1ನೇ ಕ್ವಶನ್ ಆನ್ಸರ್ ಶಾಕ್ಸ್ ಒಳಗಡೆ ಇಟ್ಟಿದ್ದೀನಿ ಅಂತ ನೆನ್ಪಿಟ್ಕೊಂಡ್ ತೆಗಿಬೇಕು. ಇಷ್ಟೆಲ್ಲ ಕೆಲಸನ ಬರೀ 3 ಗಂಟೆಲಿ 1 ಸೆಕೆಂಡ್ ವೇಸ್ಟ್ ಆಗ್ದಿರ ನಿಮ್ಗೆ ಗೊತ್ತಾಗ್ದಿರಂಗ್ ಮಾಡ್ಬೇಕು. ಯಾಮಾರ್ತಲ್ಲಿ ಹಾಕೊಂಡ್ರೆ ಪ್ರಾಬ್ಲಮ್ ಹೆಚ್ಚು ಕಡಿಮೆ ರಿಮೈಂಡ್ ಹೋಮು. ಆದ್ರೂ ಪರವಾಗಿಲ್ಲ, ನಾವೇನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಈ ತರ ಅಡ್ಡಿಯಾತಕಗಳು ಬಂದೇ ಬರ್ತವೆ. ಛಲ ಬಿಡದಾಗೆ ಅನ್ಕೊಂಡಿದ್ನ ಮಾಡ್ಲೇಬೇಕು ಅಂತ ನೀವು ಎಷ್ಟೇ ಟಾರ್ಚರ್ ಕೊಟ್ರೆ ಕಾಪಿನೇ ಹೊಡಿತೀವಲ್ಲ, ಅದು ಸರ್ ಟ್ಯಾಲೆಂಟು. ಏನ್ರು ನಾನೇ ತಪ್ಪು ಹೇಳ್ತಿದ್ದೀನಿ ಅನ್ನೋ ತರ ಮಾಡ್ತಿದ್ದೀರಲ್ರು? ಮತ್ತಿನ್ನೇನ್ ಸರ್, ನಾನು ಅರ್ಧ ಗಂಟೆಯಿಂದ ನೋಡ್ತಾನೆ ಇದ್ದೀನಿ, ಒಬ್ಬನ ಮಗುಂಗು ಕಾಪಿ ಹೊಡಿಯಕ್ ಬಿಡ್ತಾಯಿಲ್ಲ. ಇನ್ನೇನ್ ಸರ್ ನಾವ್ ಎಕ್ಸಾಮ್ ಬರೆಯೋದು? ಲೋಕಂದ, ಇಂದು ನೀ ಹೊಡೆದರೆ ಕಾಪಿ, ಮುಂದೆ ನಿಂಗೆ ಬರುವುದು BP. ಆಗ ನೀನು ಇದೇ ಕಾಲೇಜ್ ಗೇಟ್ ಮುಂದೆ ಓದಬೇಕಾಗುತ್ತದೆ PP. ಸರ್ ಯಾಕೋ ಅರ್ಥ ಆಗ್ಲಿಲ್ವೇನೋ? ಏನ್ ಸರ್? ಇಂದು ನೀ ಹೊಡೆದರೆ ಕಾಪಿ, ಮುಂದೆ ನಿನಗಿರುವುದಿಲ್ಲ ಹ್ಯಾಪಿ, ಆಗ ನೀನಾಗುವೆ ಹಲಾಲ್ ಟೋಪಿ. ಅರ್ಥ ಆಯ್ತು ಬಿಡಿ ಸರ್. ಏನ್ ಅರ್ಥ ಆಯ್ತು? ಇವಾಗ ನಾವ್ ಏನೇ ಆದ್ರೂ ಕಾಪಿ ಹೊಡಿಬಾರ್ದು, ನಿಯತ್ತಾಗಿ ಬರಿಬೇಕಲ್ವಾ ಸರ್? ನಾವ್ ಫೇಲ್ ಆದ್ರೂ ಪರವಾಗಿಲ್ಲ, ಬರೀರ ನಿಯತ್ತಾಗಿ ಬರೀರ. ಆಲ್ ದ ಬೆಸ್ಟ್ ಕಣ್ರೋ. ಯಾಕ ಮಲ್ಗಿದ್ಯಾ? ಬರೆಯಲ್ವೇನಾ? ಪೆನ್ ಹಾ, ಏಯ್ ತಗೊಳ ನನ್ ಪೆನ್ನಲ್ಲಿ ಬರಿಯ. ಬೇರೆಯವ್ರ ಪೆನ್ನಲ್ಲಿ ಬರೆಯಲ್ಲ. ಹಾ ಸರಿ, ನಿಂದೆ ಅನ್ಕೊಂಡ್ ಬರಿಯ. ತಗೊಳ. ಮೂಡಿಲ್ಲ. ತಗೊಳ, ನೀರ್ ಕುಡ್ಕೊಂಡ್ ಬರಿಯ. ತಗೊಳ. ಏಯ್ ಅಷ್ಟೆಲ್ಲ ಟೆಕ್ನಿಕ್ ಯೂಸ್ ಮಾಡೋ ಅಂತ ಪಂಟ್ರಿಗಳನ್ನೇ ನೀವು ಬಿಟ್ಟಿಲ್ಲ. ನಾನು ಯೋಗ್ಯತೆ ಇಷ್ಟೇ, ಹೆಂಗ್ ಬರಲಿ ಸರ್? ಸರಿ ಮಲ್ಕೊಳ. ಹ್ಞೂ ಸರ್. ಈ ವಿಡಿಯೋ ನೋಡಿ ನೀವು ಮನ್ಸಾರೆ ನಕ್ಕಿದ್ದು